ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಗಣಪತಿ ಹಬ್ಬ ಬಂತು, ಸರ್ಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡಿತ್ತು. ಅದಾದಮೇಲೆ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು. ಅದಾದಮೇಲೆ ಸರ್ಕಾರ ಯಾಕೋ ಸೈಲೆಂಟ್ ಆಗಿತ್ತು. ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಹಾಗಾದರೆ ಸರ್ಕಾರ ಮಣಿತಾ? ಗಣೇಶೋತ್ಸವ ಆಚರಣೆಗೆ 10 ದಿನ ಅವಕಾಶ ಕೊಟ್ಟಾಯ್ತಾ? ಪರಿಷ್ಕೃತ ಆದೇಶದ ಗುಟ್ಟನ್ನು ಬಿಚ್ಚಿಟ್ರು ಗೋವಿಂದ ಕಾರಜೋಳ ಅವರು. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಗಣೇಶೋತ್ಸವ 10 ದಿನ ಆಚರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರಂತೆ. ಸೋಮವಾರ ಸರ್ಕಾರದಿಂದ ಪರಿಷ್ಕೃತ ಆದೇಶ ಬರುತ್ತೆ. ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ. 10 ದಿನಗಳ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡ್ತೇವೆ. ಹಿಂದೂ ಸಂಘಟನೆಗೆ ಹಾಗಾದ್ರೆ ರಾಜ್ಯ ಸರ್ಕಾರ ಮಣಿದು ಆದೇಶವನ್ನು ಹೊರಡಿಸ್ತಾ ಇದೆಯಾ? ಸೋಮವಾರ ಪರಿಷ್ಕೃತ ಆದೇಶ ಹೊರಗೆ ಬರೋ ವಿಚಾರದ ಬಗ್ಗೆ ಸನ್ಮಾನ್ಯ ಸಚಿವರೇ ಮಾತಾಡಿದ್ದಾರೆ. ನೋಡಿದಂತಹ ಬೆಳವಣಿಗೆ ಮೊನ್ನೆ ಅಂತೂ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ ಆಫೀಸ್ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಸರ್ಕಾರ ಮಾಡಲಿ ಬಿಡಲಿ, ನಾವಂತೂ ಆಚರಣೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಆವಾಜು ಹಾಕಿದ್ರು. ತದನಂತರ ನಿನ್ನೆಯಿಂದ ಗಣೇಶ ಹಬ್ಬ ಶುರುವಾಯಿತು. ವಾರ್ಡ್ಗೊಂದೇನು, ವಾರ್ಡ್ 20 ಏನೂ ಮಾತಾಡಿಲ್ಲ, ಅದು ಬೇರೆ ವಿಚಾರ. ಬೆಳಗಾವಿಯಲ್ಲಂತೂ 380-400 ಗಟ್ಟಲೆ ಗಣೇಶ ವಿಗ್ರಹ ಕೂರಿಸಿದ್ದಾರೆ. 4 ಅಡಿ ಎಲ್ಲ ಕೇಳಲೇಬೇಡಿ, ಆರಾಮಾಗಿ. ಚಿತ್ರದುರ್ಗದಲ್ಲಂತೂ 11 ಅಡಿ 12 ಅಡಿ ಗಣೇಶ ತೋರಿಸಿದ್ರು. ಆ ಗಣೇಶವನ್ನು ಬರಮಾಡ್ಕೊಂಡವರೇ BJPಯ ಹಿರಿಯ ಶಾಸಕರು. ಹೀಗಾಗಿ ಇದೀಗ ಗೋವಿಂದ ಕಾರಜೋಳ ಅವರು ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ನಾವು ಸರ್ಕಾರ ಅಂದರೆ ಅವರೇ, ನಾವು ಇದಕ್ಕೆ ಆದೇಶವನ್ನು ಅವಕಾಶವನ್ನು ಕೊಡ್ತೀವಿ ಅಂತ ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಬೆಳಗಾವಿ ಗಣೇಶೋತ್ಸವದಲ್ಲಿ ನಮ್ಮ ಯುವಕರು ಮತ್ತು ನಮ್ಮ ಹಿಂದೂ ಸಂಘಟನೆಗಳವರು ಎಲ್ಲರದ್ದು ಒತ್ತಾಯ ಇತ್ತು 10 ದಿವಸಗಳವರೆಗೆ ಆಗಬೇಕು ಅಂಥೇಳಿ. ಸೋಮವಾರ ದಿನ ಸರ್ಕಾರ ಒಂದು ಪರಿಷ್ಕೃತ ಆದೇಶವನ್ನು ಮಾಡ್ತದೆ, ಅವಕಾಶವನ್ನು ಮಾಡಿಕೊಡ್ತದೆ. ಬೆಳಗಾವಿ ಗಣೇಶ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಗಣೇಶೋತ್ಸವ ಜೋರ ಬೆಳಗಾವಿಲಿ? ಖಂಡಿತವಾಗ್ಲೂ ಈ ಬಾರಿ ಏನಂದ್ರೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಕೆಲ ಗೊಂದಲಗಳಿತ್ತು. ನಿನ್ನೆ ಏನು ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಬೆಳಗಾವಿಯ 350ಕ್ಕೂ ಹೆಚ್ಚು ಕಡೆಗಳಲ್ಲಿ ಸಾರ್ವಜನಿಕ ಗಣಪತಿ ವಿಗ್ರಹಗಳನ್ನ ನಿನ್ನೆ ಸ್ಥಾಪನೆ ಮಾಡಲಾಗಿದೆ ಹರೀಶ್ ನಾಗರಾಜ್. ಇನ್ನು ಪ್ರಮುಖವಾಗಿ ಈ ಬಾರಿ ಸರ್ಕಾರ ಕೇವಲ 5 ದಿನಗಳ ಮಾತ್ರ ಗಣೇಶೋತ್ಸವ ಆಚರಣೆಗೆ ಮೊದಲು ಅನುಮತಿಯನ್ನು ಕೊಟ್ಟಿತ್ತು. ನಂತರ ಆ ಒಂದು ಆದೇಶವನ್ನ ವಿಸ್ತರಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಿಡುದು ಮತ್ತು ಹಿಂದೂ ಪರ ಸಂಘಟನೆಗಳು ಕೂಡ ತೀವ್ರ ಒತ್ತಡವನ್ನ ಸರ್ಕಾರದ ಮೇಲೆ ಇರುತ್ತೆ. ಕೊನೆಗೆ ಸರ್ಕಾರ ಈಗ ಒತ್ತಡಕ್ಕೆ ಮಣಿದಿದೆ. 10 ದಿನಗಳ ಕಾಲ ಗಣೇಶೋತ್ಸವ ಆಚರಣೆಗೆ ಈಗ ಅನುಮತಿ ಸಿಕ್ಕಿರುತ್ತಂತೆ. ಈ ಬಗ್ಗೆ ಸ್ವತಃ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಬೆಳಗಾವಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. 10 ದಿನಗಳ ಆಚರಣೆಗೆ ನಮಗೆ ಅನುಮತಿಯನ್ನ ಈಗಾಗಲೇ ಕೊಡಲಾಗಿದೆ. ಈ ಬಗ್ಗೆ ಸೋಮವಾರ ದಿನ ಪರಿಷ್ಕೃತ ಆದೇಶ ಸರ್ಕಾರದಿಂದ ಹೊರಬೀಳಲಿದೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ ಹರೀಶ್ ನಾಗರಾಜ್. ಈಗ ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ಗಣೇಶ ಇಟ್ಟಿದಾರಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇಟ್ಟಿದ್ದಾರಾ, ಇಲ್ಲ ಅವ್ರಿಗೆ ಇಷ್ಟ ಬಂದಂಗೆ 10 ಅಡಿ 15 ಅಡಿ 8 ಅಡಿ 6 ಅಡಿ ಈ ಥರ ಇಟ್ಕೊಂಡಿದ್ದಾರೆ? ಹರೀಶ್ ನಾಗರಾಜ್, ಏನು ಎತ್ತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಹುತೇಕ ಕಡೆಗಳಲ್ಲಿ 4 ಅಡಿಗಿಂತ ಹೆಚ್ಚಿನ ಎತ್ತರದ ಮೂರ್ತಿಗಳು ಸ್ಥಾಪನೆ ಮಾಡಿಲ್ಲ. ಜೊತೆಗೆ ಎಲ್ಲಾ ರೂಲ್ಸ್ ಗಳನ್ನ ಅಂದ್ರೆ ಸರ್ಕಾರ ಏನು ಮಂಟಪ ಹಾಕೋದು ಮತ್ತು ಏನು ಸರ್ಕಾರ ಕೋವಿಡ್ ರೂಲ್ಸ್ ಗಳನ್ನ ವಾರ್ಡ್ ಒಂದು ಮಾತ್ರ ಇಲ್ಲಿ ಪಾಲನೆ ಆಗ್ತಿಲ್ಲ. ಯಾಕಂದ್ರೆ ಬೆಳಗಾವಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಎಲ್ಲೆಲ್ಲಿ ಗಣೇಶೋತ್ಸವ ಮಂಡಳಗಳಿತ್ತು, ಈಗ ಒಂದು ವಾರ್ಡ್ ನಲ್ಲಿ 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, ಹೀಗೆ ಅನೇಕ ಅದು ಯಾರು ಕೂರಿಸ್ಬೇಕು ಅನ್ನೋದು ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತೆ. ಅದು ಒಂದೇ ವಾರ್ಡ್ಗೆ ಒಂದು ಮಾಡಿರೋದು. ಆದ್ರೆ ಆ ನಿಯಮವನ್ನು ಹೊರತುಪಡಿಸಿ ಉಳಿದಂತೆ ಏನು ಗಣೇಶೋತ್ಸವ ಸಂದರ್ಭದಲ್ಲಿ ಏನು ಕೋವಿಡ್ ನಿಯಮಗಳಾಗಿರ್ಬೋದು ಮತ್ತು ಅಲ್ಲಿ ಏನು ಮಂಟಪ ಹಾಕೋದು ಇಷ್ಟೇ ಅಡಿ ಇರಬೇಕು ಅಂತ ಹೇಳಿ ಸರ್ಕಾರ ಏನು ಆದೇಶ ಹೊರಡಿಸಿತ್ತು, ಅದ್ರ ಪ್ರಕಾರ ಆಚರಣೆ ಮಾಡಲಾಗುತ್ತೆ. ಅದು ಮತ್ತೆ 10 ದಿನ ಏನು ಗೊಂದಲ ಇತ್ತು, ಅದು ಗೊಂದಲಕ್ಕೆ ಇವತ್ತು ಗೋವಿಂದ ಕಾರಜೋಳ ತೆರೆ ನೀಡಿದ್ದಾರೆ. 10 ದಿನಗಳ ಕಾಲ ಗಣೇಶೋತ್ಸವ ನಡೆಯಲಿದೆ. ಇನ್ನು ಗಣೇಶೋತ್ಸವ ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆಗಳು ಮತ್ತು ಜನರನ್ನ ಸೇರಿಸಬಾರದು ಅಂತ ಹೇಳಿ ಸರ್ಕಾರವನ್ನ ನಿಯಮ ಮಾಡಿದೆ. ಇದು ಗಣೇಶೋತ್ಸವದ ಕೊನೆಯ ದಿನ ಏನು ಭವ್ಯ ಮೆರವಣಿಗೆ ನಡೆಯುತ್ತೆ, ಅದಕ್ಕೆ ಸರ್ಕಾರ ಯಾವ ರೀತಿ ಪರಿಷ್ಕೃತ ಆದೇಶದಲ್ಲಿ ನಿರ್ಬಂಧ ಹೇರಲಿದೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ ಹರೀಶ್ ನಾಗರಾಜ್. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸಚಿವ